ಸಭಾ ಮತ್ತು ಸಮಿತಿ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಕೊಡ್ತೀನಿ ಈ ವಿಡಿಯೋದಲ್ಲಿ ನಿಮಗೆ. ವೈದಿಕ ರಾಜ್ಯದ ವ್ಯವಹಾರಗಳನ್ನು ಪ್ರಸಿದ್ಧ ಸಭೆಗಳಾದ ಸಭಾ ಮತ್ತು ಸಮಿತಿಗಳು ಹತೋಟಿಯಲ್ಲಿಟ್ಟಿದ್ದವು. ರಾಜನು ಪ್ರಜೆಗಳ ಪಾಲಕನಾಗಿದ್ದು ಮತಕ್ಕನುಗುಣವಾಗಿ ಆಳ್ವಿಕೆ ನಡೆಸಬೇಕಾಗಿತ್ತು. ರಾಜನು ನಿರಂಕುಶಾಧಿಕಾರಿಯಾಗುವುದನ್ನು ಜನರನ್ನು ಪ್ರತಿನಿಧಿಸುತ್ತಿದ್ದ ಸಭಾ ಮತ್ತು ಸಮಿತಿಗಳು ತಡೆಯುತ್ತಿದ್ದವು. ರಾಜನು ನಿರಂಕುಶ, ಧರ್ಮಿಷ್ಠ, ಪ್ರಜಾಪೀಡಕನಾದರೆ ಅವನನ್ನು ಉಚ್ಚಾಟಿಸುವ ಅಧಿಕಾರ ಈ ಎರಡೂ ಸಭೆಗಳಿಗಿತ್ತು. ಆದ್ದರಿಂದಲೇ ರಾಜನು ಸಭಾ ಮತ್ತು ಸಮಿತಿಗಳು ಪ್ರಜಾಪತಿಯ ಇಬ್ಬರೂ ಪುತ್ರಿಯರಿದ್ದಂತೆ, ಅವರು ಸದಾ ನನ್ನ ಬೆಂಬಲಿಸಲಿ ಎಂದು ಭಕ್ತಿಯಿಂದ ಪ್ರಾರ್ಥಿಸ್ತಾ ಇದ್ದ. ಋಗ್ವೇದದ ಹಲವು ಭಾಗಗಳಲ್ಲಿ ಸಭಾವನ್ನು ಧನಿಕರ ಹಾಗೂ ದೇವರುಗಳಂತೆ ರೂಪವಿದ್ದ ಸದಸ್ಯರ ಸಭೆ ಎಂದು ಉಲ್ಲೇಖ ಆಗಿದೆ. ಹಾಗಾಗಿ ಇದು ಇಡೀ ಬಣದ ಎಲ್ಲ ಜನರನ್ನೊಳಗೊಂಡ ಸಭೆಯಾಗಿರದೆ ಹಿರಿಯರಿಂದ ಕೂಡಿದ ಸಭೆಯಾಗಿತ್ತು. ಇದರಲ್ಲಿದ್ದ ಸದಸ್ಯರೆಂದರೆ ಮುಖ್ಯವಾಗಿ ಪುರೋಹಿತ ವರ್ಗ ಮತ್ತು ಶ್ರೀಮಂತರಿಂದ ಕೂಡಿದ್ದಾಗಿತ್ತು. ಈ ಸಭಾದ ಸದಸ್ಯರನ್ನು ಸಭ್ಯ ಎಂದು ಕರೆಯುತ್ತಿದ್ದರು. ಸಮಿತಿಯು ಸಾಮಾನ್ಯ ಜನರ ಸಭೆಯಾಗಿದ್ದು ಅದರ ಸದಸ್ಯರನ್ನು ವಿಷ ಎಂದು ಕರೆಯುತ್ತಿದ್ದರು. ಸಮಿತಿಯು ಬಹುದೊಡ್ಡ ಗುಂಪಿನ ಸಭೆಯಾಗಿದ್ದು ರಾಜನು ಇದರ ಅಧ್ಯಕ್ಷತೆ ವಹಿಸಿದ್ದನು. ಆಲ್ತೇಕ್ರವರ ಪ್ರಕಾರ ಸಮಿತಿಯು ಬಹು ಶಕ್ತಿಶಾಲಿಯಾದ ಸಭೆಯಾಗಿದ್ದು ಇದು ತನ್ನ ಪರಮಾಧಿಕಾರವನ್ನು ಉಳಿಸಿಕೊಳ್ಳಲು ತನ್ನ ಪರವಾಗಿ ವ್ಯಾಖ್ಯಾನಿಸಿಕೊಳ್ಳುತ್ತಿತ್ತು. ಕೆಲವು ವೇಳೆ ರಾಜನ ಅದೃಷ್ಟವು ನಿರ್ಧರಿತವಾಗುತ್ತಿದ್ದುದು ಅವನು ಸಮಿತಿಯನ್ನು ಹೇಗೆ ತನ್ನ ಜೊತೆ ಕರೆದೊಯ್ಯುತ್ತಿದ್ದನೆಂಬುದನ್ನು ಅವಲಂಬಿಸಿತ್ತು. ಸಭಾವು ಆಯ್ದರ ಸದಸ್ಯರ ಸಭೆಯಾಗಿದ್ದು ಇದು ಸಾಮಾನ್ಯವಾಗಿ ಸಲಹೆ ನೀಡುವ ಕಾರ್ಯ ನಿರ್ವಹಿಸುತ್ತಿತ್ತು. ಈ ಎರಡೂ ಸಭೆಗಳು ರಾಜನ ಅನೇಕ ನಿರಂಕುಶಾಧಿಕಾರಿಗಳಿಗೆ ತಡೆಯಾಗಿದ್ದವು. ಆದರೆ ರಾಜ ಮತ್ತು ಈ ಸಭೆಗಳ ನಡುವೆ ಸೌಹಾರ್ದ ಸಂಬಂಧವಿತ್ತು. ಋಗ್ವೇದದ ಕೊನೆಯ ಸ್ತೋತ್ರವು ಈ ಸಭೆಗಳ ಏಕತೆಯ ಬಗ್ಗೆ ತಿಳಿಸುತ್ತಾ, ಒಂದೆಡೆ ಸೇರಿ ಜೊತೆಯಲ್ಲಿ ಸಂಭಾಷಿಸಿ ಚರ್ಚಿಸಿ, ಆದರೆ ನಿಮ್ಮ ಮನಸ್ಸೆಲ್ಲ ಒಮ್ಮತದಿಂದಿರಲಿ ಎಂದು ಸಭಾ ಮತ್ತು ಸಮಿತಿಯ ಸದಸ್ಯರಿಗೆ ತಿಳಿಸುತ್ತದೆ. ಋಗ್ವೇದದಲ್ಲಿ ಸಭಾ ಮತ್ತು ಸಮಿತಿಗಳ ಅರ್ಥ ಮತ್ತು ಅವುಗಳ ಕರ್ತವ್ಯದ ಬಗ್ಗೆ ವಿವರವಾಗಿ ತಿಳಿಸಿಲ್ಲದಿರುವುದು ಅವುಗಳ ಅಧ್ಯಯನಕ್ಕೆ ಸ್ವಲ್ಪ ತೊಡಕಾಗಿದೆ. ಡಾಕ್ಟರ್ ಕೆ.ಪಿ. ಜಯಸ್ರವರ ಪ್ರಕಾರ ಸಮಿತಿಯು ರಾಷ್ಟ್ರೀಯ ಸಭೆ ಮತ್ತು ಬುಡಕಟ್ಟಿನ ಜನರೆಲ್ಲ ಇದರ ಸದಸ್ಯರಾಗಿದ್ದು ಸಭೆಯಲ್ಲಿ ಹಾಜರಿರುತ್ತಿದ್ದರು. ಈ ಸಮಿತಿಯು ಅವಶ್ಯಕವಿದ್ದರೆ ರಾಜನನ್ನು ಆಯ್ಕೆ ಮಾಡುವ ಅಥವಾ ಉಚ್ಚಾಟಿಸುವ ಅಧಿಕಾರ ಹೊಂದಿದ್ದು ಅತ್ಯುನ್ನತ ಸಾಂವಿಧಾನಿಕ ಸಂಸ್ಥೆಯಾಗಿತ್ತು. ಸಭಾವು ಆರ್ಯರ ಪ್ರಾರಂಭದ ಕಾಲದಲ್ಲಿದ್ದು ವಿವಾದದ ನಂತರ ಪ್ರಬುದ್ಧಮಾನಕ್ಕೆ ಬಂದಿತು. ನಂತರ ವೈದಿಕ ಕಾಲದಲ್ಲಿ ಸಮಿತಿಯು ಸ್ಥಾಪಿತವಾಯಿತು. ಸಭಾ ಮತ್ತು ಸಮಿತಿಗಳನ್ನು ಸಭಾಪತಿ ಎಂಬುವನು ಅಧ್ಯಕ್ಷತೆ ವಹಿಸಿದ್ದನು. ಸಭಾ ಮತ್ತು ಸಮಿತಿಗಳನ್ನು ಸಭಾಪತಿ ಎಂಬುವನು ಅಧ್ಯಕ್ಷತೆ ವಹಿಸುತ್ತಿದ್ದನು. ಸಭಾವು ನಾಗರಿಕ ಹಾಗೂ ಕ್ರಿಮಿನಲ್ ಮೊಕದ್ದಮೆಗಳನ್ನು ವಿಚಾರಿಸಿ ನ್ಯಾಯ ತೀರ್ಪು ನೀಡುತ್ತಿತ್ತು. ಅಥರ್ವಣ ವೇದ, ಋಗ್ವೇದ ಮತ್ತು ಜಾತಕಗಳು ಸಭಾವು ಉತ್ತಮವೆಂದು ಕರೆಯಲ್ಪಡಬೇಕಾದರೆ ಅದರ ಸದಸ್ಯರು ಧರ್ಮವನ್ನು ಎತ್ತಿ ಹಿಡಿಯುವಷ್ಟು ಧೈರ್ಯವಂತರಾಗಿರಬೇಕು. ಸದಸ್ಯರು ತಮ್ಮ ಸ್ವಹಿತಾಸಕ್ತಿಗಾಗಿ ಧರ್ಮ ಅಥವಾ ನ್ಯಾಯವನ್ನು ಬಲಿಕೊಡದೆ ಸತ್ಯವನ್ನು ನುಡಿಯಲು ಧೈರ್ಯ ಹೊಂದಿರಬೇಕೆಂದು ತಿಳಿಸುತ್ತದೆ. ಸಭಾದಲ್ಲಿ ಸ್ತ್ರೀಯರಿಗೆ ಪ್ರವೇಶವಿಲ್ಲವೆಂದು ತಿಳಿದು ಬರುತ್ತದೆ. ವಿಧಾತ, ಸಭಾ ಮತ್ತು ಸಮಿತಿಗಳು ರಾಜ್ಯವೆಂಬ ಘಟಕವು ಕೆಲವೇ ಗ್ರಾಮಗಳಿಗೆ, ನಗರಗಳಿಗೆ ಅಥವಾ ಕೆಲವೇ ನಗರಗಳಿಗೆ ಸೀಮಿತಗೊಂಡಿರುವವರೆಗೂ ಇವುಗಳು ತಮ್ಮ ಪ್ರಾಮುಖ್ಯತೆಯನ್ನು ಉಳಿಸಿಕೊಂಡಿದ್ದವು.
ಆದರೆ ರಾಜ್ಯಗಳು ವಿಶಾಲಗೊಂಡಂತೆ, ರಾಜನು ಹೆಚ್ಚು ಹೆಚ್ಚು ಬಲಗೊಂಡಂತೆ ಇವುಗಳು ತಮ್ಮ ಪ್ರಾಮುಖ್ಯತೆಯನ್ನು ಕಳೆದುಕೊಳ್ಳುತ್ತಾ ಹೊರಟೋಗುತ್ತೆ. ಸೈನ್ಯ ಮತ್ತು ಯುದ್ಧೋಪಕರಣಗಳು. ಸೇನಾನಿಯ ಅಧೀನದಲ್ಲಿದ್ದ ಸೈನ್ಯದ ವ್ಯವಸ್ಥೆಯು ನಮಗೆ ಸಾಕಷ್ಟು ವಿವರಗಳನ್ನು ದೊರೆತಿಲ್ಲ. ಸೇನಾನಿಯ ಅಧೀನದಲ್ಲಿದ್ದ ಸೈನ್ಯದ ವ್ಯವಸ್ಥೆಯ ಬಗ್ಗೆ ನಮಗೆ ಸಾಕಷ್ಟು ವಿವರಗಳು ದೊರೆತಿಲ್ಲ. ಸೇನೆಯಲ್ಲಿ ಪದಾತಿ ಮತ್ತು ಅಶ್ವದಳಗಳಿದ್ದವು. ಪದಾತಿ ದಳವನ್ನು ಪತ್ತಿ ಎಂದು ಕರೆಯಲಾಗಿದೆ. ಸೈನ್ಯದಲ್ಲಿ ರಥಗಳಲ್ಲಿ ಕುಳಿತು ಯುದ್ಧ ಮಾಡುತ್ತಿದ್ದ ರಥಿಕರು ಅಥವಾ ಯೋಧರು ಇದ್ದರು. ಕೆಲವು ಯುದ್ಧ ಗೀತೆಗಳಲ್ಲಿ ನೃತ್ಯಾಶ್ವಗಳ ಬಗ್ಗೆ ಪ್ರಸ್ತಾಪವಿದೆ, ಆದರೆ ಆನೆಗಳನ್ನು ಯುದ್ಧರಂಗದಲ್ಲಿ ಉಪಯೋಗಿಸುವ ತಂತ್ರ ಇನ್ನೂ ತಿಳಿದಿರಲಿಲ್ಲ. ಕುಲೀನ ವಂಶದ ಯೋಧರು ಉಕ್ಕಿನ ಯುದ್ಧ ಕವಚಗಳನ್ನು, ಲೋಹದ ಶಿರಸ್ತ್ರಾಣಗಳನ್ನು ಹಾಗೂ ಹಸ್ತಾಕ್ಷರಗಳನ್ನು ಧರಿಸುತ್ತಿದ್ದರು. ಯುದ್ಧದಲ್ಲಿ ಉಪಯೋಗಿಸುತ್ತಿದ್ದ ಮುಖ್ಯ ಅಸ್ತ್ರ ಬಿಲ್ಲು. 2 ಬಗೆಯ ಬಾಣಗಳನ್ನು ಯೋಧರು ಉಪಯೋಗಿಸುತ್ತಿದ್ದರು. ಅವುಗಳಲ್ಲಿ ಒಂದು ಬಗೆ ಕೊಂಬಿನ ತುದಿಯಿಂದ ಹಿಡಿದು ವಿಷಪೂರಿತವಾಗಿದ್ದಿತ್ತು. ಮತ್ತೊಂದು ಕಬ್ಬಿಣ ಅಥವಾ ತಾಮ್ರದ ಮೊನಚನ್ನು ಅಯೋಮುಖಂ ಹೊಂದಿರುತ್ತಿತ್ತು. ಈಟಿಗಳು, ಕತ್ತಿಗಳು ಹಾಗೂ ಕಟಾರಿಗಳನ್ನು ಯುದ್ಧದಲ್ಲಿ ಬಳಸುತ್ತಿದ್ದರು. ಪುರುಚರಿಷ್ಣು ಅಥವಾ ಕೋಟೆಯ ಬಗ್ಗೆಯೂ ತಿಳಿದು ಬರುತ್ತದೆ. ಅದು ಪ್ರಾಯಶಃ ಬಲವಾದ ಕೋಟೆಗಳ ಮೇಲೆ ದಾಳಿ ಮಾಡಲು ಉಪಯೋಗಿಸುತ್ತಿದ್ದ ಸಾಧನವಾಗಿರಬಹುದು, ಯುದ್ಧ ಸಾಧನವಾಗಿರಬಹುದು. ಯುದ್ಧರಂಗದಲ್ಲಿ ಪತಾಕೆ ಅಥವಾ ಧ್ವಜವನ್ನು ಹಾಗೂ ಕೊಂಬು, ಕಹಳೆ ಮುಂತಾದ ವಾದ್ಯಗಳನ್ನು ಬಳಸುತ್ತಿದ್ದರು. ಋಗ್ವೇದದ ಒಂದು ಸ್ತೋತ್ರದಲ್ಲಿ ನಮ್ಮ ಧ್ವಜಗಳು ಹಾರಾಡುತ್ತಿರುವಾಗ ನಮಗೆ ಇಂದ್ರನ ರಕ್ಷೆ ಇರಲಿ, ನಮ್ಮ ಬಾಣಗಳು ಎಂದೆಂದೂ ವಿಜಯಿಗಳಾಗಲಿ ಎಂದು ಪ್ರಾರ್ಥಿಸುತ್ತಾರೆ. ಶ್ರದ್ಧಾ, ವ್ರಾತ ಹಾಗೂ ಗಣ ಎಂಬುದಾಗಿ ಸೈನ್ಯವನ್ನು 3 ತುಕಡಿಗಳಾಗಿ ವಿಂಗಡಿಸಲಾಗಿತ್ತು, ಆದರೆ ಅವುಗಳ ವಿಷಯ ಅಸ್ಪಷ್ಟವಾಗಿದೆ. ಕುಲಪರು ಎಂದರೆ ಕುಟುಂಬಗಳ ಯಜಮಾನರು ರಾಜಪತಿಯ ನಾಯಕತ್ವದಲ್ಲಿ ಯುದ್ಧ ಮಾಡುತ್ತಿದ್ದರು. ರಾಜಪತಿಯನ್ನು ಗಾಮಿಣಿ ಎಂದು ಗುರುತಿಸಲಾಗಿದೆ. ಕೋಟೆಗಳು ಅಥವಾ ಕಿಲ್ಲೆಗಳು ಪುರುಪತಿಯ ಆಡಳಿತದಲ್ಲಿದ್ದವು. ಋಗ್ವೇದದ ಕಾಲದ ಯುದ್ಧದಲ್ಲಿ ಕೆಲವು ಯುದ್ಧ ನಿಯಮಗಳನ್ನು ಅನುಸರಿಸುತ್ತಿದ್ದರು. ವೈರಿಗೆ ಯುದ್ಧ ಸಂದೇಶವನ್ನು ಕಳಿಸಿ ಆಕ್ರಮಿಸುತ್ತಿದ್ದರು. ನಿದ್ರಿಸುತ್ತಿರುವ ಹಾಗೂ ಶಸ್ತ್ರರಹಿತ ಯೋಧನ ಮೇಲೆ ಆಕ್ರಮಣ ಮಾಡುತ್ತಿರಲಿಲ್ಲ. ಹಾಗೆಯೇ ಸ್ತ್ರೀಯರು, ಮಕ್ಕಳು ಹಾಗೂ ವೃದ್ಧರ ಮೇಲೂ ಆಕ್ರಮಣ ಮಾಡುತ್ತಿರಲಿಲ್ಲ. ಯುದ್ಧದ ಮಂಚೂಣಿಯಲ್ಲಿ ರಾಜನಿದ್ದು ಸೈನಿಕರಿಗೆ ನಿರ್ದೇಶನ ನೀಡುತ್ತಾ ಮುನ್ನುಗ್ಗಿಸುತ್ತಿದ್ದನು. ಯುದ್ಧರಂಗದಿಂದ ಓಡಿ ಹೋದವನನ್ನು ಹೇಡಿ ಎಂದು ಹೀಯಾಳಿಸಲಾಗುತ್ತಿತ್ತು. ಯುದ್ಧದಲ್ಲಿ ದೂತರು ಅಥವಾ ಬೇಹುಗಾರರು ಗೂಢಚಾರ ವ್ಯವಸ್ಥೆಯನ್ನು ನೋಡಿಕೊಳ್ಳುತ್ತಿದ್ದರು. ನ್ಯಾಯ ಮತ್ತು ಕಾನೂನು. ರಾಜನು ಧರ್ಮದ ಆಧಾರದ ಮೇಲೆ, ನ್ಯಾಯಾಧೀಶರು ಪುರೋಹಿತರ ಸಲಹೆಯ ಮೇಲೆ ನ್ಯಾಯ ತೀರ್ಮಾನ ನೀಡುತ್ತಿದ್ದನು. ಕಾನೂನುಗಳು ಸಾಂಪ್ರದಾಯಿಕ ಆಧಾರದ ಮೇಲೆ ರೂಪವಾಗಿದ್ದು ಅವುಗಳ ಅಂತಿಮ ಅರ್ಥ ವಿವರಣೆ ನೀಡುವ ಅಧಿಕಾರ ರಾಜನದಾಗಿತ್ತು. ಗೋವನ್ನು ಅಪಹರಿಸುವುದೇ ಪ್ರಮುಖ ಅಪರಾಧವಾಗಿದ್ದು ಕೊಲೆ ಮಾಡಿದ ಅಪರಾಧಿಗೆ 100 ನಾಣ್ಯ ಶತಾದಾಯ ದಂಡದ ಶಿಕ್ಷೆ ವಿಧಿಸುತ್ತಿದ್ದನು. ಇನ್ನು ಕೆಲವು ವೇಳೆ ಕೊಲೆಗಾರನು 100 ಗೋವುಗಳನ್ನು ಕೊಲೆಯಾದವನ ಕುಟುಂಬಕ್ಕೆ ಪರಿಹಾರವಾಗಿ ನೀಡಬೇಕಾಗಿತ್ತು. ಇನ್ನು ಕೆಲವು ವೇಳೆ ಕೊಲೆಗಾರನು 100 ಗೋವುಗಳನ್ನು ಕೊಲೆಯಾದವನ ಕುಟುಂಬಕ್ಕೆ ಪರಿಹಾರವಾಗಿ ನೀಡಬೇಕಿತ್ತು. ಅಪರಾಧಿಯನ್ನು ಶಿಕ್ಷೆ ವಿಧಿಸಿದ ನಂತರ ಬಂಧಿಸದೆ ಸ್ವತಂತ್ರವಾಗಿ ಬಿಟ್ಟುಬಿಡುತ್ತಿದ್ದರು. ತಪ್ಪಿತಸ್ಥನೆಂದು ಸಂಶಯಕ್ಕೊಳಗಾದವನು ನಿಜವಾಗಿ ಅಪರಾಧಿಯೇ ಅಥವಾ ನಿರಪರಾಧಿಯೇ ಎಂಬುದನ್ನು ತೀರ್ಮಾನಿಸಲು ಕುದಿಯುವ ನೀರಿನಲ್ಲಿ ಅಥವಾ ಬೆಂಕಿಯಲ್ಲಿ ಕೈಯಿಟ್ಟು ಪರೀಕ್ಷಿಸುವ ಉಗ್ರ ನ್ಯಾಯ ವಿಧಾನವು ರೂಢಿಯಲ್ಲಿತ್ತು. ಹಣವನ್ನು ಸಾಲವಾಗಿ ಪಡೆಯುವುದನ್ನು ರಿಣ ಎಂದು ಕರೆಯುತ್ತಿದ್ದರು. ಪಡೆದ ಸಾಲವನ್ನು ಹಿಂತಿರುಗಿಸುವಲ್ಲಿ ವಿಫಲನಾದ ಸಾಲಗಾರನು ಸಾಲ ಕೊಟ್ಟವನ ಬಳಿ ನಿಗದಿಗೊಳಿಸಿದಷ್ಟು ಕಾಲದಷ್ಟು ಅವನ ಸೇವಕನಾಗಿ ಕೆಲಸ ಮಾಡಬೇಕಿತ್ತು.
ಅಪರಾಧಿಯನ್ನು ಕಟ್ಟಿ ಚಾವಟಿಯಿಂದ ಹೊಡೆಯುವುದು ಮಾಮೂಲು ಶಿಕ್ಷೆಯಾಗಿತ್ತು. ಭೂಮಿ ಮತ್ತು ಆಸ್ತಿಯ ಕುಟುಂಬಕ್ಕೆ ಸೇರಿದ್ದರೂ ಅದರ ಮೇಲಿನ ಸಂಪೂರ್ಣ ಹಕ್ಕು ಮನೆಯೊಡೆಯನಿಗೆ ಮತ್ತು ಆಸ್ತಿಯ ಉತ್ತರಾಧಿಕಾರತ್ವದ ಹಕ್ಕು ಗಂಡು ಮಕ್ಕಳಿಗೆ ಮಾತ್ರ ಸೇರಿತ್ತು. ವೈಯಕ್ತಿಕ ಭೂಮಿಯ ಹಕ್ಕನ್ನು ಊರ್ವರ ಅಥವಾ ಕ್ಷೇತ್ರ ಎಂದು ಕರೆಯುತ್ತಿದ್ದರೂ ಭೂಮಿಯ ಒಡೆತನ ರಾಜನಲ್ಲಿರದೆ ಜನರಿಗೆ ಸೇರುತ್ತಿತ್ತು. ರಾಷ್ಟ್ರದ ಜನರಿಗೆ ರಕ್ಷಣೆ ಕೊಡುವುದು ರಾಜನ ಕರ್ತವ್ಯವಾಗಿದ್ದು ಅದಕ್ಕೆ ಪ್ರತಿಫಲವಾಗಿ ಜನರು ಬಲಿ ಎನ್ನುವ ಕೊಡುಗೆ ಅಥವಾ ತೆರಿಗೆ ನೀಡುತ್ತಿದ್ದರು. ಮೊದಲು ಆತ್ಮಸಂತೋಷದಿಂದ ನೀಡುತ್ತಿದ್ದ ಬಲಿ ನಂತರ ಕಡ್ಡಾಯವಾಯಿತು. ಅಣ್ಣ ತಂಗಿ ತಂದೆ ಮಗಳ ನಡುವಿನ ವಿವಾಹವನ್ನು ಅಗಮ್ಯಗಮನ ಆದರ ಎಂದು ದೂಷಿಸುತ್ತಿದ್ದರು. ಕಳ್ಳರು ಕೊಲೆಗಾರರನ್ನು ಕೊಡಲಿಯಿಂದ ಸತ್ವ ಪರೀಕ್ಷೆ ಮಾಡಲಾಗುತ್ತಿದ್ದೆಂದು ಉಪನಿಷತ್ತುಗಳು ತಿಳಿಸುತ್ತವೆ.